ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಾವಿರಾರು ಕೋಟಿ ಒಡೆಯ ಸಿಜೆ ರಾಯ್ ಉದ್ಯಮಿ, ಪ್ರಖ್ಯಾತ, ಹೆಸರಾಂತ. ಆದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಯಾಕೆ? ಈಗ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಒಂದೊಂದೇ ವಿಚಾರಗಳು ಹೊರ ಬರ್ತಿದ್ದಾವೆ. ಈಗ ಮತ್ತೊಂದು ಸ್ಫೋಟಕ ವಿಚಾರ ಈಗ ಬಟ್ಟಾಬಯಲಾಗ್ತಾ ಇರೋದು. ಅಂದರೆ ಈಗ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಈಗ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೇಳಿಬಂದಿದೆ. ಹಾಗಾಗಿ ದೊಡ್ಡ ಪ್ರಭಾವಿ ರಾಜಕಾರಣಿಗೆ ಸಂಕಷ್ಟ ತಂದೊಡ್ಡುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಹಾಗಾದ್ರೆ ಯಾರು ಆ ಪ್ರಭಾವಿ ರಾಜಕಾರಣಿ? ಸಿಬಿಐಗೆ ವಹಿಸಿ ಅಂತ ಆಗ್ರಹ ಮಾಡ್ತಿರುವಂತ ಪ್ರಭಾವಿ ಮುಖ್ಯಮಂತ್ರಿ ಯಾರು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ರಾಯ್ ಆತ್ಮಹತ್ಯೆಗೆ ಟ್ವಿಸ್ಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. There is no tomorrow. Can they guarantee that tomorrow they will be there? Celebrate today. ವೀಕ್ಷಕರೇ, ಈಗಾಗಲೇ ಕೂಡ ಗಮನಿಸ್ತಾ ಇದ್ದೀರಿ ನೀವು ಕೂಡ. ಸಾವಿರಾರು ಕೋಟಿ ಹಣ ಇದ್ರೂ ಕೂಡ, ಹೆಸರು ಇದೆ, ಎಲ್ಲ ಇದೆ, ಐಶ್ವರ್ಯ ಇದೆ, ಅಂತಸ್ತಿದೆ. ಬೇರೆ ದೇಶದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯಮವನ್ನು ಬೆಳೆಸಿದಂಥ ಸಿಜೆ ರಾಯ್ ಕೇವಲ ಸಣ್ಣ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರ? ಎಲ್ಲೋ IT ದಾಳಿಗೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರ? ಅಥವಾ ಬೇರೆ ರಾಜಕಾರಣಿಗಳ ಪ್ರಭಾವ, ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಒಂದಷ್ಟು ಅಕ್ರಮ ಲಿಸ್ಟ್ ಕೂಡ ಈಗ ಹೊರ ಬರ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವು ಕೂಡ ಸುದ್ದಿಯನ್ನು ಕೇಳ್ತಾ ಇರ್ತೀರಿ. ಆದರೆ ಅದಾದ ನಂತರದಲ್ಲಿ ITಗೂ ಈ ಆತ್ಮಹತ್ಯೆಗೂ ಏನು ಸಂಬಂಧ ಇಲ್ಲ ಅನ್ನುವಂಥ ವಿಚಾರ ಕೂಡ ನಿಮಗೆ ಗೊತ್ತಿರಬಹುದು. ಆದರೆ ಈಗ ಕರ್ನಾಟಕದಿಂದ ಅದು ಕೇರಳಕ್ಕೆ ಈಗ ಆ ಒಂದು ಕೇಸ್ ತಿರುವನ್ನು ಪಡೆದುಕೊಳ್ತಾ ಇದೆ. ಅಂದರೆ ಪಿಣರಾಯಿ ವಿಜಯನ್, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಿಬಿಐಗೆ ವಹಿಸಬೇಕು ಅಂತ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ತನಿಖೆಯನ್ನು ಮಾಡೋದಕ್ಕೆ. ಹಾಗಾದ್ರೆ ಪಿಣರಾಯಿ ವಿಜಯನ್ ಸಿಜೆ ರಾಯ್ ಕೇಸ್ಗೆ ಇಷ್ಟೊಂದು ಬಲವನ್ನ ಕೊಡ್ತಾ ಇರೋದು ಯಾಕೆ? ನಿಮ್ಮೆಲ್ರಿಗೂ ಕೂಡ ಗೊತ್ತು, ಜಗಜ್ಜಾಹೀರಾಗಿದೆ. ಯಾಕಂದ್ರೆ ಸಿಜೆ ರಾಯ್ ಎಡಪಂಥಿ, ಅಂದ್ರೆ ಸಪೋರ್ಟ್, ಅಂದ್ರೆ ವ್ಯವಹಾರ, ಹಣವನ್ನ ಕೊಡೋದು, ಚುನಾವಣೆ ಸಂದರ್ಭ ಎಲ್ಲಾ ಲೆಕ್ಕಾಚಾರದಲ್ಲೂ ಒಂದು ಕಡೆ ಅವರು ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಿದೆ ವಿಚಾರ. ಹಾಗಾಗಿ ಈಗ ಪಿಣರಾಯಿ ವಿಜಯನ್ ಕೂಡ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ, ಸಿಬಿಐಗೆ ವಹಿಸಬೇಕು ಅನ್ನೋ ಲೆಕ್ಕಾಚಾರ. ಇದರ ಜೊತೆಗೆ ಏನಾದರೂ ಕೂಡ ಈಗ ಈ ಒಂದು ಕೇಸನ್ನು ಸಿಬಿಐಗೆ ವಹಿಸದೇ ಆದಲ್ಲಿ ಆ ಪ್ರಭಾವಿ ರಾಜಕಾರಣಿಗೆ ಸಂಕಷ್ಟ ತಂದೊಡ್ಡುತ್ತಾ. ಯಾಕಂದರೆ ಅವತ್ತು IT ದಾಳಿಯಾದಂತಹ ಸಂದರ್ಭದಲ್ಲಿ ಸಿಜೆ ರಾಯ್ ಒಂದು ರೂಮಿಗೆ ಅವರು ಪ್ರವೇಶವನ್ನು ನಿರಾಕರಿಸಿದರು. ಯಾವುದೇ ಕಾರಣಕ್ಕೂ ಆ ರೂಮ್ಗೆ ಅನುಮತಿ ಕೊಡೋದಿಲ್ಲ ನಾನು, ಸೀಕ್ರೆಟ್ ರೂಮ್. ಹಾಗಾದರೆ ಆ ಸೀಕ್ರೆಟ್ ರೂಮ್ನಲ್ಲಿ ಇದ್ದದ್ದಾದರೂ ಏನು? ಆ ಸೀಕ್ರೆಟ್ ರೂಮಲ್ಲಿ ಏನು ಕಡತಗಳಿತ್ತು? ಅಥವಾ ಆ ರಾಜಕಾರಣಿಗೆ ಸಂಬಂಧಪಟ್ಟಂತಹ ಬ್ಲಾಕ್ ಮನಿ ಏನಾದರೂ ಕೂಡ ಇತ್ತಾ? ಅಥವಾ ಆ ರಾಜಕಾರಣಿಗೆ ಸಂಬಂಧಪಟ್ಟಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ದಾಖಲೆಗಳು, ಕಡತಗಳು, ಹಣ, ಮತ್ತೊಂದು ಚಿನ್ನ ಏನಾದರೂ ಇರಬಹುದು ಇತ್ತ? ಹಾಗಾದರೆ ಇದ್ದದ್ದೇ ಹಾಗಿದ್ರೆ ಅಕಸ್ಮಾತ್ ಯಾಕೆ IT ಅಧಿಕಾರಿಗಳಿಗೆ ಆ ರೂಮ್ಗೆ ನಿರಾಕರಿಸಿದ್ರು? ಈಗ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಅಂದರೆ ಸಿಜೆ ರಾಯ್ ಪಡೆ ಎಷ್ಟು ಸ್ಟ್ರಾಂಗ್ ಇದ್ರು ಅಂದರೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳ ಪಡೆನೇ ಅವರ ಪರವಾಗಿತ್ತು. ಅವರು ಹೇಳ್ದಂಗೆ ಕೇಳ್ತಾ ಇದ್ರು, ಬೆಂಬಲ ಇತ್ತು, ಸಾಥ್ ಕೊಡ್ತಾ ಇದ್ರು. ಈ ಎಲ್ಲ ಕ್ರಮಕ್ಕೂ ಕೂಡ ರಾಜಕಾರಣದ ನಂಟು ಇದೆಯಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಈಗ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ರಾಜಕಾರಣಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆ. ಇದಕ್ಕೆ ಈಗ ಪ್ರಯತ್ನ ಪಡ್ತಾ ಇರೋದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಸಿಬಿಐಗೆ ವಹಿಸಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಏನಾದರೂ ಕೇಂದ್ರ ಇದಕ್ಕೆ ಅನುಮತಿ ಕೊಟ್ಟು ತನಿಖೆಗೆ ಸಿಬಿಐಗೆ ಅನುಮತಿ ಕೊಟ್ಟರೆ ಆ ರಾಜಕಾರಣಿಯ ಬಂಡವಾಳ ಬಟಾ ಬಯಲಾಗುತ್ತೆ. ಹಾಗಾದರೆ ಆ ರಾಜಕಾರಣಿ ಯಾರು? ಏನದು ವಿಚಾರ? ಏನೇನು ಇಟ್ಟಿದ್ರು? ಹಾಗಾದರೆ ಮತ್ತೊಮ್ಮೆ ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಮತ್ತೆ ಬರ್ತೀನಿ, ಮತ್ತೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ರಾಯ್ ಆತ್ಮಹತ್ಯೆಗೆ ಟ್ವಿಸ್ಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.